ಎಲ್ಲರೂ ಇಂಜಿನಿಯರ್ಸ್ ಅಲ್ವಾ, ಇಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ವಾ. ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ 15 ಲಕ್ಷ ಜನ ಇಂಜಿನಿಯರ್ಸ್ ಪಾಸ್ ಔಟ್ ಆಗ್ತಾರೆ ಮಿನಿಮಮ್. ಆ 15 ಲಕ್ಷ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಪಾಸ್ ಔಟ್ ಆಗೋ ಆ ಸಂಖ್ಯೆಯಲ್ಲಿ ನೀವು ಒಬ್ಬರು, ನಿಮಗೊಂದು ಐಡೆಂಟಿಟಿ ಇಲ್ಲ ಅಥವಾ ನಿಮಗೊಂದು ಹೆಗ್ಗುರುತಿಲ್ಲ ಅನ್ನೋ ರೀತಿ ಆಗಕ್ಕೆ ಇಷ್ಟನಾ, ಅಥವಾ ನಿಮಗೆ ಒಂದು ನಿಮ್ಮದೇ ಆದಂಥ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳಕ್ಕಾದ ಆಸೆನಾ? ಯಾರಿಗೂ ಆಸೆ ಇಲ್ವಾ? ನಾವು ನಮ್ಮ ತಂದೆ ತಾಯಿ ಕಾಸು ಖರ್ಚು ಮಾಡಿ ನಾಮಕರಣ ಮಾಡೋದು ಕೊಡೋದಲ್ಲ, ಅವ್ರಿಂದ ಹೆಸರಿಗೆ ಒಂದು ಬೆಲೆ ತಗೊಳ್ತಕ್ಕಂಥ ಒಂದು ಪ್ರಯಾಣ ಈ ಬದುಕಾಗಬೇಕು. ನಮ್ಮ ಕೆಲಸ, ನಮ್ಮ ಕಸುವು, ನಮ್ಮ ಶಕ್ತಿ ಅಲ್ಲಿರ್ಬೇಕು. ಯಾವತ್ತು ಏನೇ ಕೆಲಸ ಮಾಡ್ತಿಲ್ಲ ಚೆನ್ನಾಗಿ ಮಾಡಿ. 10-11 ಗುಂಪಲ್ ಗೋವಿಂದ, ಕುರಿ ಮಂದಿರದಲ್ಲಿ ಒಂದು ಕುರಿ ಆಗದೆ ನಮ್ಮ ತನಕ್ಕೆ, ನಮ್ಮ ಪ್ರತಿಭೆಗೆ, ಪ್ರತಿಯೊಬ್ಬರಿಗೂ ಒಂದು ಪ್ರತಿಭೆ ಇರುತ್ತೆ. ಎಲ್ಲರೂ ಆ್ಯಕ್ಟರ್ಸು, ಡಾನ್ಸರ್ಸು, ಸಿಂಗರ್ಸೇ ಆಗಬೇಕಿಲ್ಲ. ಒಂದೊಂದು ಪ್ರತಿಭೆಯು ವಿಶೇಷ, ಒಂದೊಂದು ಪ್ರತಿಭೆಯೂ ಶ್ರೇಷ್ಠ. ಅದನ್ನು ಗುರುತಿಸ್ಕೊಂಡು ನಿಮ್ಮಲ್ಲಿರೋ ಟ್ಯಾಲೆಂಟನ್ನು, ನಿಮ್ಮಲ್ಲಿರೋ ಸ್ಕಿಲ್ ಸೆಟ್ನ ಬೆಳೆಸ್ಕೊಳ್ಳಿ. ಅಕಾಡೆಮಿಕ್ಸ್ ಜೊತೆಗೆ ಒಂದಷ್ಟು ಸ್ಕಿಲ್ ಸೆಟ್ಸ್ನ ಬೆಳೆಸ್ಕೊಳ್ತಾ, ರೂಢಿಸ್ಕೊಳ್ತಾ, ಮೈಗೂಡಿಸ್ಕೊಳ್ತಾ ಮುಂದೆ ಸಾಗಿ ರಿಲೀವ್ ಆಗ್ತೀವಿ. ಏನೂ ಆಗಲಿಲ್ಲ, ಏನೂ ಸಿಗಲಿಲ್ಲ, ಅದ್ರ ಕರಿಯರ್ ಆಗಲಿಲ್ಲ ಅಂದರೆ ಸ್ಟ್ರೆಸ್ ರಿಲೀವ್ ಆಗುತ್ತೆ. ನಿಮಗೊಂದು ಎಕ್ಸ್ಟ್ರಾ ಲೈಫ್ ಸ್ಕಿಲ್ ಸಿಗುತ್ತೆ.